ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ಗಿಡಗಳಲ್ಲಿ ಅತ್ಯುತ್ತಮವಾದ ಹೂಗಳನ್ನ ಪಡಿಬೇಕಂದ್ರೆ ಒಂದು ಒಳ್ಳೆ ಫರ್ಟಿಲೈಸರ್ಗಳನ್ನ ಬಳಸಬೇಕು. ಹಾಗೆ ನಾನಿವತ್ತು ಗಿಡಕ್ಕೆ ಯಾವ ರೀತಿಯ ಫರ್ಟಿಲೈಸರ್ನ ಕೊಡ್ತಾಯಿದ್ದೀನಿ ಅಂಥೇಳಿ ನೋಡೋಣ. ಹಾಗೆ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಗೊಬ್ಬರ ತಯಾರಿಕೆಯಲ್ಲಿ ಬಳಸ್ತಾ ಇರೋದು ಬೇವಿನ ಹಿಂಡಿ. ಬೇವಿನ ಹಿಂಡಿ ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ಗಿಡಗಳ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಹಿಂದೆ ಎಲ್ಲ ಕೆಮಿಕಲ್ ಫರ್ಟಿಲೈಸರ್ಗಳಿಲ್ಲದಂತಹ ಕಾಲದಲ್ಲಿ ನಮ್ಮ ಹಿರಿಯರು ಬೇವಿನ ಮರದಿಂದ ಬರುವಂತಹ ಹಿಂಡಿ ಸೊಪ್ಪು, ಬೇವಿನ ಸೊಪ್ಪಿನಿಂದಲೇ ಅನೇಕ ರೀತಿಯ ಫರ್ಟಿಲೈಸರ್ಗಳನ್ನ ತಯಾರು ಮಾಡಿ ಗಿಡಗಳಿಗೆ ಕೊಡ್ತಾಯಿದ್ರು, ಸ್ಪ್ರೇ ಮಾಡ್ತಾಯಿದ್ರು. ಸ್ಪ್ರೇ ಮಾಡ್ತಿರಲಿಲ್ಲ, ಅವಾಗೆಲ್ಲ ಸ್ಪ್ರೇಯರಲ್ಲಿತ್ತು, ಎರಚ್ತಾಯಿದ್ರು ನೀರನ್ನು ಅಷ್ಟೇ, ಗಿಡಗಳ ಮೇಲೆ ಬುಡಗಳಿಗೆ ಹಾಕ್ತಾಯಿದ್ರು. ಅಂತಹ ಒಂದು ಬೇವಿನ ಹಿಂಡಿಯನ್ನು ನಾವು ಫರ್ಟಿಲೈಸರ್ ಆಗಿ ಯಾವೆಲ್ಲ ರೀತಿಯಲ್ಲಿ ಬಳಸ್ಬೋದು ಅಂತ ನಾವಿವತ್ತು ತಿಳ್ಕೊಳ್ಳೋಣ. ಬೇವಿನ ಮರದಿಂದ ಬರುವಂತಹ ಬೇವಿನ ಬೀಜಗಳನ್ನು ಎಣ್ಣೆಯನ್ನು ತೆಗೆದ ನಂತರ ನಮಗೆ ಬರುವಂತಹ ಉಳಿದಂತಹ ವೇಸ್ಟ್ ಅಂತ ಏನು ಕರಿತೀವಿ ಅದೇ ಬೇವಿನ ಹಿಂಡಿ. ಈ ಬೇವಿನ ಹಿಂಡಿಯಲ್ಲೂ ಕೂಡ ಕಹಿ ಅಂಶ ಹೇರಳವಾಗೇ ಇರುತ್ತೆ. ಹಾಗೆ ಈ ತಿರುಳನ್ನು ನಾವು ಗಿಡಗಳಿಗೆ ಬಳಸೋದ್ರಿಂದ ಗಿಡದ ಮಣ್ಣಿನಲ್ಲಿ ಬರುವಂತಹ ರೋಗಗಳು, ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನಲ್ಲಿ ಬರುವಂತಹ ರೋಗಗಳು ತುಂಬ ಕಡಿಮೆ ಆಗ್ತವೆ. ಬನ್ನಿ, ಏನೆಲ್ಲ ಪ್ರಯೋಜನ ಇದೆ ಈ ಬೇವಿನ ಹಿಂಡಿಯನ್ನು, ಎಣ್ಣೆಯನ್ನು ಎರಡನ್ನೂ ಬಳಸೋದ್ರಿಂದ ಅಂಥೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬೇವಿನ ಹಿಂಡಿಯಲ್ಲಿ ಸಾರಜನಕ ಇದೆ, ರಂಜಕ ಇದೆ, ಪೊಟ್ಯಾಷ್ ಇದೆ, ಕ್ಯಾಲ್ಶಿಯಮ್ ಇದೆ, ಕಾಪರ್ ಇದೆ, ಕಬ್ಬಿಣ ಇದೆ, ಮೆಗ್ನೀಷಿಯಮ್ ಇದೆ, ಮ್ಯಾಂಗನೀಸ್ ಇದೆ, ಸಲ್ಫರ್ ಇದೆ, ಜಿಂಕ್ ಇದೆ. ಇವೆಲ್ಲವೂ ಅಲ್ಪ ಪ್ರಮಾಣದಲ್ಲಿ ಈ ಬೇವಿನ ಹಿಂಡಿಯಲ್ಲಿ ನಮಗೆ ಸಿಗುತ್ತೆ. ಹಾಗಾಗಿ ಗಿಡಗಳಿಗೆ ಈ ಬೇವಿನ ಹಿಂಡಿಯನ್ನು ಬಳಸೋದ್ರಿಂದ ಒಂದು ಒಳ್ಳೆಯ ಪೋಷಕಾಂಶಗಳನ್ನು ನಾವು ಗಿಡಗಳಿಗೆ ಒದಗಿಸ್ದಂಗಾಗುತ್ತೆ. ಹಾಗಾಗಿ ಬೇವಿನ ಹಿಂಡಿಯು ಕೂಡ ಗಿಡಗಳ ಬೆಳವಣಿಗೆಯಲ್ಲಿ ನಾವು ಬಳಸೋದ್ರಿಂದ ಒಂದು ಅತ್ಯುತ್ತಮವಾದ ಪಾತ್ರವನ್ನು ಗಿಡದ ಬೆಳವಣಿಗೆಯಲ್ಲಿ ವಹಿಸುತ್ತೆ ಅಂತ ಹೇಳ್ಬೋದು. ಬನ್ನಿ, ಇದನ್ನು ಹೇಗೆಲ್ಲ ನಾವು ಬಳಸಬಹುದು ಅಂತ ನೋಡೋಣ. ನಾನಿಲ್ಲಿ 300 ಗ್ರಾಮ್ನಷ್ಟು ಬೇವಿನ ಹಿಂಡಿಯನ್ನು ನೀರಿನಲ್ಲಿ ಚೆನ್ನಾಗಿ ನೆನೆಸಿದಂತಹ ಈ ಹಿಂಡಿಯನ್ನು ನಾನು ಸುಮಾರು 10 ಲೀಟರ್ ನೀರಿಗೆ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಹೀಗೆ ಮಿಕ್ಸ್ ಮಾಡಿ ಇದರಲ್ಲಿ ಕಹಿ ಅಂಶ ಇರುತ್ತೆ. ಹಾಗಾಗಿ ಇದನ್ನ ಗಿಡಗಳಿಗೆ ಕೊಡೋದ್ರಿಂದ ನಾವು ಫರ್ಟಿಲೈಸರ್ನ ಕೊಡೋದಕ್ಕೂ ಮೊದಲೇ ನಾವು ಗಿಡದ ಪಾಟ್ನ, ಮಣ್ಣನ್ನು ಹೀಗೆ ಸಡಿಲ ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಸಡಿಲ ಮಾಡ್ಕೊಳ್ಳೋದ್ರಿಂದ ನಾವು ಕೊಟ್ಟಂತಹ ಫರ್ಟಿಲೈಸರ್ ನೀರು ಆರಾಮಾಗಿ ಗಿಡದ ಬುಡಕ್ಕೆ ಮತ್ತು ಬೇರಿಗೆ ತಗಲಿ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಗಿಡ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಾವೇನಾರು ಈ ರೀತಿ ಮಣ್ಣನ್ನು ಸಡಿಲ ಮಾಡಲಿಲ್ಲ ಅಂದರೆ ಪೋಷಕಾಂಶಗಳು ಬೇರಿನವರೆಗೂ ನೀರು ಇಳಿಯದೆ ಪೋಷಕಾಂಶಗಳು ಈಗಿನ ಬಿಸಿಲಿನಲ್ಲಿ ವ್ಯರ್ಥ ಆಗೋದಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಅದಕ್ಕೆ ಯಾವಾಗಲೂ ಅಷ್ಟೇ, ನಾವು ಯಾವುದೇ ಫರ್ಟಿಲೈಸರ್ನ ಕೊಡ್ತೀವಿ ಅಂದಾಗ ಮೊದಲು ಮಣ್ಣನ್ನು ನಾವು ಸಡಿಲ ಮಾಡ್ಕೊಳ್ಬೇಕು. ಆ ನಂತರ ನಾವು ಪಾಟ್ಗೆ ನೀರು ಹಾಕಿರಬಾರ್ದು. ಫರ್ಟಿಲೈಸರ್ನ ಕೊಡುವಾಗ ಸ್ವಲ್ಪ ಡ್ರೈ ಆಗಿರಬೇಕು ಮಣ್ಣು. ಅಂತಹ ಸಂದರ್ಭದಲ್ಲಿ ಆ ರೀತಿ ಮಾಡಿ ನಾವು ಈ ರೀತಿ ಫರ್ಟಿಲೈಸರ್ ಲಿಕ್ವಿಡ್ನ ನಾವು ಗಿಡಗಳಿಗೆ ಕೊಡಬೇಕಾಗುತ್ತೆ. ಫರ್ಟಿಲೈಸರ್ ಲಿಕ್ವಿಡ್ನ ಕೊಡಬೇಕಾದ್ರೆ ಸಾಧ್ಯವಾದಷ್ಟು ನಾವು ಕೊಟ್ಟಂತಹ ನೀರು ಪಾಟಿಂದ ಕೆಳಗೆ ಹರಿದೋಗಬಾರ್ದು.
ಅರ್ಧೋಗದಂತೆ ನಾವು ಕೊಡಬೇಕು. ಆಗ ನಾವು ಕೊಟ್ಟಂತಹ ಫರ್ಟಿಲೈಸರು ವೇಸ್ಟ್ ಆಗಲ್ಲ, ಗಿಡಗಳಿಗೆ ತಲುಪುತ್ತೆ. ಸಮ್ಟೈಮ್ ಜಾಸ್ತಿ ಗಿಡ ಇರುವಾಗ ನಾವು ಅಷ್ಟೆಲ್ಲ ಕೇರ್ ಮಾಡೋದಕ್ಕಾಗಲ್ಲ, ಬಟ್ ಅಲ್ಪ ಸ್ವಲ್ಪ ಇದ್ದಾಗ ಕೇರ್ ಮಾಡ್ಬೋದು. ಆದರೆ ಏನೇ ಆಗಲಿ ಸಾಧ್ಯವಾದಷ್ಟು ಪಾಟಿಂದ ಹರಿದೋಗದಂತೆ ನಾವು ಫರ್ಟಿಲೈಸರ್ನ ಕೊಟ್ಟರೆ ಒಳ್ಳೆಯದು. ಹಾಗಾಗಿ ಯಾವಾಗಲೂ ಅದನ್ನು ನೋಡಿಕೊಳ್ಬೇಕು. ಹಾಗೆ ಪಾಟ್ನ ಮೇಲ್ಭಾಗದ ಮಣ್ಣನ್ನು ನಾವು ಸಡಿಲಗೊಳಿಸ್ಕೊಳ್ಬೇಕು. ಮತ್ತು ಪಾಟ್ನ ಸೈಜಿಗೆ ತಕ್ಕಷ್ಟು ನಾವು ಫರ್ಟಿಲೈಸರ್ನ ಕೊಡಬೇಕಾಗುತ್ತೆ ಗಿಡಗಳಿಗೆ. ಒಂದು ಅರ್ಧ ಲೀಟ್ರಷ್ಟು, 1/4 ಲೀಟ್ರಷ್ಟು, ನಿಮ್ಮ ಪಾಟ್ ಸೈಜ್ ಹೇಗಿದೆ ಆ ಸೈಜಿಗೆ ತಕ್ಕಂತೆ ನೀವು ಫರ್ಟಿಲೈಸರ್ ಲಿಕ್ವಿಡ್ನ ನಾವು ಗಿಡಗಳಿಗೆ ಹಾಕಬೇಕಾಗುತ್ತೆ. ಈ ಲಿಕ್ವಿಡ್ನ ಕೊಡೋದ್ರಿಂದ ಈ ಬೇವಿನ ಹಿಂಡಿಯಿಂದ ಮಾಡಿದ ಈ ಲಿಕ್ವಿಡ್ನ ನಾವು ಗಿಡಗಳಿಗೆ ಕೊಡೋದ್ರಿಂದ, ನಾವು ಈ ಫರ್ಟಿಲೈಸರ್ ಬೇವಿನ ಹಿಂಡಿಯಿಂದ ತಯಾರಿಸಿರೋದ್ರಿಂದ ನಾವು ಇದನ್ನು ಗಿಡಗಳಿಗೆ ಕೊಡೋದ್ರಿಂದ ಬೇರು ಹುಳುಗಳಿರ್ಬೋದು ಅಥವಾ ಮಣ್ಣಿನಲ್ಲಿ ಬರುವಂತಹ ಹುಳಗಳಿರ್ಬೋದು, ಈ ಫರ್ಟಿಲೈಸರ್ ಕಹಿ ಇರೋದ್ರಿಂದ ಇದನ್ನು ತಿನ್ನಲಾರದೆ ಬೇಗ ಸಾಯ್ತವೆ ಅಥವಾ ಆ ಪಾಟನ್ನು ಬಿಟ್ಟು ಹೊರಗಡೆ ಹೋಗ್ತವೆ. ಹಾಗಾಗಿಯೂ ಕೂಡ ನಾವು ಈ ಫರ್ಟಿಲೈಸರ್ನ ಕೊಡೋದ್ರಿಂದ ಗಿಡಗಳಲ್ಲಿ ಅತ್ಯುತ್ತಮವಾದ ಬೆಳವಣಿಗೆಯನ್ನು ನಾವು ನೋಡ್ಬೋದು. ಹುಳಗಳಿಲ್ಲ ಅಂದಮೇಲೆ ಮಣ್ಣು ಮತ್ತು ಬೇರು ಎರಡೂ ಸ್ವಚ್ಛ ಆಗೋದ್ರಿಂದ ಬೇರಿಗೆ ಯಾವುದೇ ರೀತಿಯ ರೋಗ ತಗಲದೇ ಇರೋದ್ರಿಂದ ನಮಗೆ ಒಳ್ಳೆಯ ಗಿಡವನ್ನು ನೋಡಲು ಅವಕಾಶ ಆಗುತ್ತೆ, ಒಳ್ಳೆಯ ಗಿಡವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿಯೂ ಕೂಡ ನಾವು ಈ ಬೇವಿನ ಹಿಂಡಿಯಿಂದ ಮಾಡಿದಂಥ ಫರ್ಟಿಲೈಸರ್ನ ಕೊಡ್ಬೋದು. ಹಾಗೆ ಅನೇಕ ರೀತಿಯ ಪೋಷಕಾಂಶಗಳು ಕೂಡ ಈ ಬೇವಿನ ಹಿಂಡಿಯಲ್ಲಿ ಇರೋದ್ರಿಂದ ಮಣ್ಣು ಕೂಡ ಶುದ್ಧ ಆಗುತ್ತೆ. ಹಾಗೆ ಗಿಡದ ಎಲೆಗಳಿರ್ಬೋದು, ಒಳ್ಳೊಳ್ಳೆ ಹೂಗಳನ್ನ ಬಿಡೋದಕ್ಕಿರ್ಬೋದು, ಸ್ಟೆಮ್ ಇರ್ಬೋದು, ಎಲ್ಲ ರೀತಿಯ ಗಿಡದ ಅಂಗಾಂಗಗಳು ಕೂಡ ಚೆನ್ನಾಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನಾವು ಬೇವಿನ ಎಣ್ಣೆಯನ್ನು ಈ ರೀತಿ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ, ಈ ರೀತಿ ಹುಳಗಳಿಗೆ ಸ್ಪ್ರೇ ಮಾಡೋದ್ರಿಂದ ಬೇಗ ಹುಳಗಳಿಗೆ ಕಹಿ ಅಂಶ ಇರೋದ್ರಿಂದ ಆಹಾರ ಸಿಗದೆ ಆ ಹುಳುಗಳು ಗಿಡವನ್ನು ಬಿಟ್ಟೋಗ್ತವೆ ಅಥವಾ ಸಾಯ್ತವೆ. ಅದಕ್ಕೆ ಯಾವಾಗಲೂ ಬೇವಿನ ಎಣ್ಣೆಯನ್ನು ನಾವು ಒಂದೇ ಬಾರಿ ಸ್ಪ್ರೇ ಮಾಡಿಬಿಟ್ರೆ ಅವು ಹೋಗಲ್ಲ. ಅಟ್ಲೀಸ್ಟ್ 2-3 ಬಾರಿ ಆದರೂ, ವಾರಕ್ಕೆ 2-3 ಬಾರಿ ಆದರೂ, ವಾರಕ್ಕೆ ಒಮ್ಮೆ ಆದರೂ ನಾವು ಈ ಎಣ್ಣೆಯನ್ನು ಗಿಡಗಳಿಗೆ ಈ ರೀತಿ ಸ್ಪ್ರೇ ಕೊಡಬೇಕಾಗುತ್ತೆ. ಆಗ ನಮ್ಮ ಗಿಡದಲ್ಲಿ ಹಳೆಯ ಹುಳಗಳೇನಾದರೂ ಉಳಿದಿದ್ರೂ ಕೂಡ ಅಂಥವು ಕೂಡ ಸಾಯ್ತವೆ. ಊಟ ಇಲ್ಲದೆ ನಮ್ಮ ಗಿಡಗಳನ್ನು ಬಿಟ್ಟೋಗಿ ನಮ್ಮ ಗಾರ್ಡನ್ ಸುಂದರವಾಗಿ ಕಾಣೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಎಣ್ಣೆಯ ರೀತಿಯಲ್ಲೂ ಕೂಡ ನಾವು ಗಿಡಗಳಿಗೆ ಸ್ಪ್ರೇ ಕೊಡೋದ್ರಿಂದ ಬೇವಿನ ಎಣ್ಣೆಯನ್ನು ಕೂಡ ನಾವು ಬಳಸ್ಬೋದು. ಬೇವಿನ ಎಣ್ಣೆಯನ್ನು ನೀರಿನಲ್ಲಿ ಸೇರಿಸಿ, ಅರ್ಧ ಲೀಟರ್ ನೀರಿನಲ್ಲಿ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಸೇರಿಸಿ ನಾವು ಒಂದು 2-3 ಸಾರಿ, ಅಂದರೆ ವಾರಕ್ಕೊಮ್ಮೆ ಒಂದು 2-3 ಬಾರಿ ಸ್ಪ್ರೇ ಮಾಡೋದ್ರಿಂದ ನಮ್ಮ ಗಾರ್ಡನ್ನ ರೋಗಮುಕ್ತವಾಗಿ ನಾವು ಇಟ್ಕೊಳ್ಬಹುದು. ಬೇವಿನ ಹಿಂಡಿಯನ್ನು ನಾವು ಪಾಟ್ನ ಮಣ್ಣನ್ನು ನಾವು ಹೀಗೆ ಸಡಿಲಗೊಳಿಸಿ ಹೀಗೆ ಒಂದು ಅರ್ಧ ಹಿಡಿಯಷ್ಟು ನಾವು ಬೇವಿನ ಹಿಂಡಿಯನ್ನು ಗಿಡಗಳ ಪಾಟ್ನಲ್ಲಿ ಹಾಕಿ ಹೀಗೆ ಮಣ್ಣು ಮುಚ್ಚುವ ಮೂಲಕವೂ ಕೂಡ ನಾವು ಬೇವಿನ ಹಿಂಡಿಯನ್ನು ಗಿಡಗಳಿಗೆ ಬಳಸ್ಬೋದು. ಹೀಗೆ ಬಳಸೋದ್ರಿಂದ ಬೇವಿನ ಹಿಂಡಿಯಲ್ಲಿರುವಂತಹ ಕಹಿ ನಿಧಾನವಾಗಿ ತನ್ನ ಪೋಷಕಾಂಶವನ್ನು ಬಿಡುಗಡೆ ಮಾಡಿ ಗಿಡಗಳಿಗೆ ನಿಧಾನವಾಗಿ ಪೋಷಕಾಂಶ ತುಂಬ ದಿನಗಳ ಕಾಲ ದೊರೆಯುವಂತೆ ಮಾಡುತ್ತೆ. ಈ ರೀತಿಯಾಗಿಯೂ ಕೂಡ ನಾವು ಬೇವಿನ ಹಿಂಡಿಯನ್ನು ಗಿಡಗಳಿಗೆ ಬಳಸ್ಬೋದು. ಇದರಿಂದ ಬೆನಿಫಿಟ್ ಜಾಸ್ತಿ ಇರುತ್ತೆ. ಲಿಕ್ವಿಡ್ ಮಾಡೋದಕ್ಕಿಂತ ಹೀಗೆ ಕೊಡೋದ್ರಿಂದ ತುಂಬ ದಿನಗಳ ಕಾಲ, ಸುಮಾರು ತಿಂಗಳಾನುಗಟ್ಟಲೆ ಕಾಲ ಗಿಡಗಳಿಗೆ ಪೋಷಕಾಂಶ ಸಿಕ್ಕಂಗಾಗುತ್ತೆ. ಹಾಗಾಗಿ ನಾವು ಈ ರೀತಿಯೂ ಕೂಡ ಗಿಡಗಳಿಗೆ ಈ ಫರ್ಟಿಲೈಸರ್ನ ಕೊಡ್ಬೋದು. ಹಾಗೆ ಇನ್ನೊಂದು ವಿಧಾನ ಅಂದರೆ, ನಾವು ರೀಪಾಟ್ ಮಾಡಲು ಮಣ್ಣು ತೊಗೊಳ್ತೀವಲ್ಲ, ಆ ಮಣ್ಣಿಗೆ ಒಂದು ಹಿಡಿಯಷ್ಟು ಅಥವಾ ನಾವು ಎಷ್ಟು ರೀಪಾಟ್ ಮಾಡ್ತೀವಿ ಆ ಅಳತೆಗೆ ತಕ್ಕಷ್ಟು
ಆ ಮಣ್ಣಿಗೆ ನಾವು ಬೇವಿನ ಹಿಂಡಿಯನ್ನು ಸೇರಿಸಿ ರೀಪಾಟ್ ಮಾಡ್ಕೊಳ್ಳೋದ್ರಿಂದ ಮಣ್ಣಿನಲ್ಲಿ ಏನಾದರೂ ರೋಗಗಳಿದ್ದರೆ ಅದನ್ನು ಕೂಡ ಆರಂಭದಲ್ಲೇ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ, ಶುದ್ಧಿ ಮಾಡ್ಕೊಳ್ಳೋದಕ್ಕೆ, ಮಣ್ಣನ್ನು ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹೀಗೆ ಬೆರೆಸಿ ನಾವು ನಂತರ ಪಾಟ್ಗಳಿಗೆ ನಾವು ಒಂದೊಂದು ಹಿಡಿಯಷ್ಟು ಕೊಡ್ಬೋದು. ಈಗೂ ಕೊಡ್ಬೋದು, ಅಥವಾ ರೀಪಾಟ್ ಮಾಡ್ತೀವಲ್ಲ, ನರ್ಸರಿಯಿಂದ ತಂದ ಗಿಡಗಳನ್ನ ರೀಪಾಟ್ ಮಾಡ್ತೀವಲ್ಲ, ಅಂತಹ ಸಂದರ್ಭದಲ್ಲಿ ನಾವು ಬೇವಿನ ಹಿಂಡಿಯನ್ನು ಬಳಸಿ ರೀಪಾಟ್ ಮಾಡೋದ್ರಿಂದನೂ ಕೂಡ ನಾವು ಗಿಡಗಳಿಗೆ ಒಳ್ಳೆ ಪೋಷಕಾಂಶಗಳನ್ನು ಒದಗಿಸ್ದಂಗಾಗುತ್ತೆ. ಹಾಗೆ ಗಿಡ ಹಾಳಾಗದಂತೆ ಕೂಡ ನೋಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಹಾಗೆ ಅತ್ಯುತ್ತಮವಾದ ಪೋಷಕಾಂಶಗಳನ್ನು ನಾವು ಕೊಟ್ಟಿರೋದ್ರಿಂದ ಗಿಡ ಚೆನ್ನಾಗಿ ಸೂಪರಾಗಿ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ನಾವೇ ಕೂಡ ನೋಡಿ, ಈ ರೀತಿ ನಾವು ಗಿಡಗಳನ್ನು ರೀಪಾಟ್ ಮಾಡುವಾಗ ಅಥವಾ ಈ ರೀತಿ ಮಣ್ಣನ್ನು ಸೇರಿಸುವಾಗಲೂ ಕೂಡ ನಾವು ಬೇವಿನ ಹಿಂಡಿಯನ್ನು ಸೇರಿಸಿ ಕೊಡ್ಬೋದು. ಈ ರೀತಿ ಸೇರಿಸಿ ಕೊಡೋದ್ರಿಂದ ಕಹಿ ಅಂಶ ಇರೋದ್ರಿಂದ ಬೇರು ಹುಳುಗಳು ಅಥವಾ ಗೊಣ್ಣೆ ಹುಳುಗಳು ನಿಯಂತ್ರಣ ಮಾಡೋದಕ್ಕೆ ನಮಗೆ ಸಹಕಾರಿಯಾಗುತ್ತೆ. ಈ ಬೇವಿನ ಹಿಂಡಿ ವಿವಿಧ ರೀತಿಯ ಹುಳುಗಳಿಂದ ಹಾಳಾಗಿದ್ದ ಬೇರುಗಳ ಸುತ್ತ ಏನು ಮಾಡುತ್ತೆ, ಒಂದು ಕೋಟಿಂಗ್ನ ರಚಿಸಿ ಬೇರು ಮುಂದೆ ಹಾಳಾಗದಂತೆ ಬೇರಿನ ರಕ್ಷಾ ಕವಚವಾಗಿ ಈ ಹಿಂಡಿ ಕೆಲಸ ಮಾಡುತ್ತೆ. ಹಿಂಡಿ ಇರ್ಬೋದು ಅಥವಾ ಬೇವಿನ ಎಣ್ಣೆ ಇರ್ಬೋದು, ಎರಡೂ ಕೂಡ ಒಳ್ಳೆಯ ಅತ್ಯುತ್ತಮವಾದ ಕೆಲಸಗಳನ್ನೇ ನಮ್ಮ ಗಿಡಗಳಲ್ಲಿ ಮಾಡುತ್ತೆ. ಇದು ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಆಗಿರೋದ್ರಿಂದ, ನೈಸರ್ಗಿಕವಾಗಿರೋದ್ರಿಂದ ಭೂಮಿಯಲ್ಲಿರುವಂತಹ ಸೂಕ್ಷ್ಮ ಜೀವಿಗಳ ಜೊತೆ ಹೊಂದಿಕೊಂಡು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಾಗಿಸಲು ಸಹಾಯ ಮಾಡುತ್ತೆ. ಮಣ್ಣಿನ ರಚನೆಯನ್ನು ಚೆನ್ನಾಗಿಡಲು ಸಹಾಯ ಮಾಡುತ್ತೆ. ಬೇರುಗಳು ಫಲವತ್ತಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಹಾಗಾಗಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವಂತಹ ಈ ಬೇವಿನ ಹಿಂಡಿಯನ್ನು ನಾವು ಗಿಡಗಳಿಗೆ ಬೆಳೆಸೋದ್ರಿಂದ ಅತ್ಯುತ್ತಮವಾದಂತಹ ಹೂಗಳಿರ್ಬೋದು, ಒಳ್ಳೆಯ ಸ್ಟೆಮ್ಗಳಿರ್ಬೋದು, ಒಳ್ಳೆಯ ಗಿಡಗಳನ್ನಿರ್ಬೋದು, ಫಲವತ್ತಾದ ಗೊಂಚಲು ಗಿಡಗಳಿರ್ಬೋದು, ನಾವು ನೋಡೋದಕ್ಕೆ ಸಹಾಯ ಆಗುತ್ತೆ. ನೋಡಿ, ಇದು ಎಷ್ಟು ಸಣ್ಣದೊಂದು ಕಡ್ಡಿ, ಆದರೆ ಎಷ್ಟೊಂದು ಕೌತಲುಗಳು ಬಂದಿದೆ. ಹೀಗೆ ಅತ್ಯುತ್ತಮವಾದ ಗಿಡಗಳನ್ನು ನೋಡೋದಕ್ಕೆ ನಮಗೆ ಈ ಬೇವಿನ ಹಿಂಡಿ ಸಹಾಯ ಮಾಡುತ್ತೆ. ಬೇವಿನ ಹಿಂಡಿಯನ್ನು ನೀವು ರೀಪಾಟ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಪಾಟ್ ಮಿಕ್ಸ್ಚರ್ ಆಗಿ ಬೇವಿನ ಹಿಂಡಿಯನ್ನು ಕೂಡ ನಾವು ಬಳಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರಿಗಾದರೂ ವಿಡಿಯೋಯಿಂದ ಹೆಲ್ಪ್ ಆಗುತ್ತೆ ಅಂದರೆ ಅಂಥವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ವಿಡಿಯೋವನ್ನು ನೋಡುವಾಗ ಹೈ ಪಾಯಿಂಟ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ವಿಡಿಯೋಲಿ ಬರುವಂತಹ ಆ್ಯಡ್ಸನ್ನು ಅಂದರೆ ಅಡ್ವರ್ಟೈಸ್ಮೆಂಟ್ಗಳನ್ನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೇನೆ. ವಿಡಿಯೋವನ್ನು ಇದುವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.